ಅವು ಒಂದು ಹೈಕಮಾಂಡ್ಗೆ ಗೌರವವನ್ನು ನೀಡಿ ಜೊತೆಗೆ ನಮ್ಮ ಎಲ್ಲ ನಾಯಕರು, ನಮ್ಮ ಇಲ್ಲಿರುವಂಥ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ಎಲ್ಲ ಜಿಲ್ಲಾ ನಾಯಕರು ಅವರ ಒಂದು ಅಪ್ಪಣೆಯ ಮೇರೆಗೆ, ಅವರ ಒಂದು ಒತ್ತಾಯದ ಮೇರೆಗೆ ನಾನು ನಾಮಿನೇಷನ್ಗೆ ಪಾಲ್ಗೊಂಡೆ. ಅದ್ರ ಜೊತೆಗೇನೆ ಇವತ್ತು ನಾಮಿನೇಷನ್ ಆದ್ಮೇಲೆ ಯಾಕೆ ಬರಲಿಲ್ಲ, ದುಡ್ಡು ತಗೊಂಡ್ರು, ಸುಮ್ಮನೆ ಕೂತ್ರು, ಹಂಗೆ ಹಿಂಗೆ ಅಂತಾರೆ. ಯಾವತ್ತೂ ಕೂಡ ವೀಣಾ ಕಾಶ್ಯಪ್ನವ್ರು ಇಷ್ಟು ಹೆಸರು ಮಾಡಿದ್ದಾರೆ ಅಂತಂದ್ರೆ ನಾವು ಕರಪ್ಷನ್ ರಹಿತವಾಗಿ ಕೆಲಸ ಮಾಡಿದ್ರಿಂದ ನಾನು ಇಷ್ಟು ಹೆಸರು ಮಾಡೋದಕ್ಕೆ ಸಾಧ್ಯ. ಯಾವತ್ತಿಗೂ ವೀಣಾ ಕಾಶ್ಯಪ್ನವ್ರನ್ನ ದುಡ್ಡಿಂದ ಅಳೆಯೋದಕ್ಕೆ ಸಾಧ್ಯ ಇಲ್ಲ. ವೀಣಾ ಕಾಶ್ಯಪ್ನವ್ರ ಬೆಲೆ ಕೇವಲ 10 ಕೋಟಿ ಅಲ್ಲ, 20 ಕೋಟಿ ಅಲ್ಲ. ನನ್ನ ಜಿಲ್ಲೆಯಲ್ಲಿ ಇರುವಂತ ಇವತ್ತೇನು ನಮ್ಮ ಜನಸಂಖ್ಯೆ 17.5 ಲಕ್ಷ ಜನ ಏನಿದ್ದಾರೆ ನನ್ನ ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ, ಇವರ ಆಸ್ತಿ ನಾನು. ಇನ್ಯಾರಿಗೂ ಮಾರಾಟ ಆಗುವಂತ ಆಸ್ತಿ ನಾನಲ್ಲ. ನನ್ನನ್ನು ನಾನು ಯಾವತ್ತೂ ಕೂಡ ಮಾರಾಟ ಮಾಡ್ಕೊಳಲ್ಲ, ಇಂದೂ ಮಾಡ್ಕೊಂಡಿಲ್ಲ, ಮುಂದೂ ಮಾಡ್ಕೊಳಲ್ಲ. ನಾನು ಯಾವತ್ತೂ ಕೂಡ ದುಡ್ಡಿಗೆ ಅಪೇಕ್ಷೆ ಪಟ್ಟವಳಂತವಳು ಅಲ್ಲೇ ಅಲ್ಲ. ನಾನು ಎಷ್ಟು ಇರುತ್ತೋ ಅಷ್ಟಲ್ಲೇ ತೃಪ್ತಿ ಪಡುವಂಥವಳು. ಬಡವರ ಕೆಲಸನೂ ಕೂಡ ಒಂದು ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಆಗಲಿ ಅಂತೇಳಿ ಒಂದು ಅಪೇಕ್ಷೆ ಪಟ್ಟಂತವಳು. ಸುಮ್ಮನೆ ಆರೋಪ ಮಾಡ್ತಾರೆ, ಹಂಗಿದ್ರೆ ಕೊಟ್ಟಂತವ್ರು ಸುಮ್ಮನೆ ಬಿಡ್ತಿದ್ರೆ ಎಲೆಕ್ಷನ್ ಪ್ರಚಾರಕ್ಕೆ ಬರಲಿಲ್ಲ ಅಂದ್ರೆ, ಈಗ ಇಸ್ಕೊಂಡ್ರೆ ನಾವು ಪ್ರಚಾರಕ್ಕೆ ಬರಲೇಬೇಕಲ್ಲ. ಈಗ ಏನಕ್ಕೆ ಇಸ್ಕೋಬೇಕು ಹೇಳ್ರಿ? ಈಗ ನಮಗೆ ಟಿಕೆಟ್ ಸಿಕ್ಕಿಲ್ಲ ಅಂದಮೇಲೆ ಮುಗಿದೋಯ್ತು. ನಾನು ಖರ್ಚು ಮಾಡಿದ್ದೀನಿ, ಹೌದು. ನಾನು ಪಾರ್ಲಿಮೆಂಟರಿ ಕ್ಷೇತ್ರಕ್ಕೆ ನಾನು 8 ರಿಂದ 10 ಕೋಟಿ ನಾನು 5 ವರ್ಷದಲ್ಲಿ ಖರ್ಚು ಮಾಡಿದ್ದೀನಿ ಅಂತೇಳಿ ಅದನ್ನು ವಾಪಸ್ ಕೇಳುವಂತ ಮನಸ್ಥಿತಿಯಳು ನಾನು ಅಲ್ಲ. ಅದು ನನ್ನ ಜಿಲ್ಲೆಯ ಜನರ ಒಂದು ಹಿತಾಸಕ್ತಿ ಖರ್ಚು ಮಾಡಿದ್ದೀನಿ ಅಂತೇಳಿ ನಾನು ಅನ್ಕೋತೀನಿ. ಇವತ್ತು ಏನು ಜಿಲ್ಲೆ ಜನರು ಇವತ್ತು ಅವ್ರ ಬಾಯಲ್ಲಿ ನನ್ನ ಹೆಸರಿದೆ, ನಾನು ಏನು ಗಳಿಸಿದ್ದೀನೋ ಬಿಟ್ಟಿದ್ದೀನೋ ಗೊತ್ತಿಲ್ಲ. ಇವತ್ತು ಜಿಲ್ಲೆಯ ಜನರ ಮನಸ್ಸಿನಲ್ಲಿ ನಾನಿದ್ದೀನಿ, ಅವರ ಮಾತುಗಳಲ್ಲಿ ನಾನಿದ್ದೀನಿ ಅಂತಂದ್ರೆ ಇದಕ್ಕಿಂತ ದೊಡ್ಡ ಆಸ್ತಿ ನನಗೆ ಯಾವುದೂ ಇಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇದು ಸತ್ಯಕ್ಕೆ ದೂರವಾದದ್ದು. ವೀಣಾ ಕಾಶ್ಯಪ್ನವ್ರು ಇವತ್ತು ದುಡ್ಡಿಗೆ ಮಾರಾಟ ಆಗಿದ್ದಾರೆ ಅಂತಂದಿದ್ದು ಬಹಳ ಸತ್ಯಕ್ಕೆ ದೂರವಾದಿದ್ದು. ಇದಕ್ಕೆ ನಾನು ಉತ್ತರವನ್ನ, ನನಗೆ ನಾಮಿನೇಷನ್ ಆಗಿ ಸ್ವಲ್ಪ ದಿನಕ್ಕೇ ಇದು ರೂಮರ್ಸ್ ಸ್ಟಾರ್ಟ್ ಆಗಿತ್ತು, ಕೊಡ್ಬೇಕು ಅಂದ್ಕೊಂಡೆ. ಕೊಡೋದ್ರಿಂದ ನಿಂತಂತ ಕಾಂಗ್ರೆಸ್ ಅಭ್ಯರ್ಥಿಗೆ ಅಡಚಣೆ ಆಗ್ಬಾರ್ದು, ನನ್ನಿಂದ ಪೆಟ್ಟು ಬೀಳಬಾರ್ದು ನಾನು ಕೊಡುವಂತ ಸ್ಟೇಟ್ಮೆಂಟ್ ಇಂದ ಅಂತೇಳಿ ನಾನು ಎಲ್ಲೂ ಕೂಡ ಯಾವುದೋ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ. ಇದಕ್ಕೆ ಕಾಲ ಬಂದಾಗ ಉತ್ತರ ಕೊಡೋಣ ಅನ್ಕೊಂಡೆ. ಕಾಲ ಇವತ್ತು ಬಂದಿದೆ, ಇದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಯಾವತ್ತೂ ಕೂಡ ವೀಣಾ ಕಾಶ್ಯಪ್ನವ್ರ ಪಕ್ಷ ಬಿಟ್ಟು ಮಾಡಿದಂಥವರಲ್ಲ, ದುಡ್ಡಿಗೆ ಮಾರಾಟ ಆದಂಥವರಲ್ಲ. ಪಕ್ಷ ಇವತ್ತು ನನಗೆ ಕೊಪ್ಪಳ ಉಸ್ತುವಾರಿಯನ್ನು ನೀಡಿತ್ತು. ಮುಂದಿನ ದಿನಮಾನದಲ್ಲಿ ಸೂಕ್ತವಾದಂಥ ಸ್ಥಾನಮಾನ ನೀಡ್ತೀನಿ ಅನ್ನುವಂಥ ಭರವಸೆಯನ್ನು ಅವತ್ತು ನೀಡಿದರೆ, ಮುಂದೆ ನೀಡ್ತಾರೆ ಅನ್ನುವಂಥ ಭರವಸೆ ನನಗಿದೆ. ಆ ಒಂದು ಭರವಸೆಯಿಂದ ಪಕ್ಷದ ಮೇಲೆ ಒಂದು ಅಭಿಮಾನವನ್ನು ಇಟ್ಕೊಂಡು ಯಾವತ್ತೂ ಕೂಡ ಅಧಿಕಾರ ಇದ್ರೂ ಅಷ್ಟೇ, ಇರಲಿಲ್ಲ ಅಂದ್ರೂ ವೀಣಾ ಕಾಶ್ಯಪ್ನವ್ರ ಜಿಲ್ಲೆಯ ಮನೆ ಮಗಳೇ, ಇಂದೂ ಕೂಡ ಆಗಿದ್ರು, ಮುಂದೂ ಕೂಡ ನಾನು ಜಿಲ್ಲೆಯ ಎಲ್ಲ ಒಂದು ನನ್ನ ಅಣ್ಣ ತಮ್ಮಂದಿರ ಸಹೋದರಿನೇ, ಈ ಜಿಲ್ಲೆಯ ಮನೆ ಮಗಳೇ. ಯಾವತ್ತೂ ಕೂಡ ನಿಮ್ಮ ಸೇವೆಗೆ. ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಇದೆ, ಮೇಡಮಿಗೆ ಟಿಕೆಟ್ ಸಿಗ್ಲಿಲ್ಲ, ಮನೆ ಸೇರ್ಬಿಟ್ರು, ಮುಗೀತು ರಾಜಕೀಯ, ತಿಲಾಂಜಲಿ ಆಡ್ಬಿಟ್ರು, ನಾವು ರಾಜಕೀಯದಿಂದ ಮುಗಿಸ್ಬಿಟ್ವಿ ಅಂತ ಕೆಲವರು ಹೇಳ್ತಾರೆ. ಕೆಲವರು ಇಲ್ಲ ಮೇಡಮ್ ಮನೆ ಬಿಟ್ಟೆ ಹೊರಗೆ ಬರಲ್ಲ ಅಂತಾರೆ. ಯಾವತ್ತೂ ವೀಣಾ ಕಾಶ್ಯಪ್ನವ್ರು ಇಸ್ ಎ ಫೈಟರ್. ಯಾವತ್ತೂ ಸೋಲು ಒಪ್ಕೊಳ ಈಸಿ ಆದ ಸೋಲು ಒಪ್ಕೊಳ ಹೆಣ್ಮಗಳನ್ನ ನಾನಲ್ಲ. ಹೊಸ ಅಧ್ಯಾಯ, ಪುಟಗಳಲ್ಲಿ ಕಹಿನೂ ಬರುತ್ತೆ, ಸಿಹಿನೂ ಬರುತ್ತೆ. ಮತ್ತೊಂದು ಪುಟ ತಿರುಗಿಸಿ ನಾವು ಬುಕ್ಸ್ನ ಮುಚ್ಚಬಾರ್ದು. ಸೋಲು ಇವತ್ತೇನೋ ಕಷ್ಟ ಬಂದಿದೆ ಅಂದ ತಕ್ಷಣ ಪುಟ ತಿರುಗಿಸ್ಲಾರ್ದಂಗೆ ಏಡಿಯಂಗೆ ನಾವು ಬುಕ್ಸ್ ಮುಚ್ಕೊಂಡು ಹೋಗ್ಬಾರ್ದು. ಪುಟ ತಿರುಗಿಸ್ಬೇಕು. ಪುಟ ತಿರುಗಿಸಿದಾಗ ಮತ್ತೆ ಹೊಸ ಅಧ್ಯಾಯ ಶುರುವಾಗುತ್ತೆ. ಇವತ್ತಿಂದ ಹೊಸ ಅಧ್ಯಾಯ ಅಂತ ಹೇಳೋದಕ್ಕೆ ಬಯಸ್ತೀನಿ. ಬಾಗಲಕೋಟೆಯ ಮುನ್ನುಡಿ ಬರದೇ ಬರಿತೀನಿ ಅನ್ನುವಂಥ ವಿಶ್ವಾಸ ನನಗಿದೆ. 28 ಕರ ಬರಿತೀನಿ, 29 ಕರ ಬರಿತೀನಿ. ಬಾಗಲಕೋಟೆ ಇತಿಹಾಸದಲ್ಲಿ ನನ್ನ ಹೆಸರು ಇರೋದಂತರೂ ಗ್ಯಾರಂಟಿ. ಮಹಿಳಾ ಶಕ್ತಿ ಅಂತೇಳಿ ನಂಬಿದರೆ ಆ ಮಹಿಳಾ ಶಕ್ತಿಯಾಗಿ ನಾನು ಇದ್ದೇ ಇರ್ತೀನಿ. ಎಲ್ಲ ಹೆಣ್ಮಕ್ಳು ನಾವು ಆಸ್ತಿಯನ್ನ ಕಳ್ಕೊಂಡ್ಬಿಟ್ವಿ, ನಮ್ಮ ಮೇಡಮ್ನ ಕಳ್ಕೊಂಡ್ಬಿಟ್ವಿ, ನಮಗೆ ಅನುತನು ಕೇಳಕ್ಕೊಬ್ರು ಇದ್ರು ಹೆಣ್ಮಕ್ಳು ಪರವಾಗಿ ಎನ್ನುವಂಥದ್ದೊಂದು ಭಾವನೆ ಇತ್ತು. ಇವತ್ತಿಗೂ ಕೂಡ ನಾನು ಇರ್ತೀನಿ ನಿಮ್ಮ ಪರವಾಗಿ. ಯಾವತ್ತು ಮಹಿಳೆಯರ ಶಕ್ತಿಯಾಗಿ, ಮಹಿಳೆಯರ ಧ್ವನಿಯಾಗಿ ನಾನು ಜಿಲ್ಲೆಯಲ್ಲಿ ಖಂಡಿತವಾಗ್ಲೂ ಇರ್ತೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ನಾನು ಹೇಳಿದೆ ನಿಮಗೆ, 28ರಲ್ಲಿ ಅವಕಾಶ ಕೊಟ್ರು ಸರಿನೇ, 29ರಲ್ಲಿ ಕೊಟ್ರು ಸರಿನೇ. ಆಕಾಂಕ್ಷಿ ಅಂತೂ ನಾನು ಎರಡಕ್ಕೂ ಹೌದು. ಉತ್ತರ ಜನ ಯಾವುದಕ್ಕೆ ಅಪೇಕ್ಷೆ ಪಡ್ತಾರೆ ನಾನು ಅದಕ್ಕೆ. ನಾನು ಮೊದಲೂ ಹೇಳಿದ್ದೀನಿ, ಇವಾಗೂ ಹೇಳ್ತಾ ಇದ್ದೀನಿ, ಜನ ನನ್ನನ್ನ ಯಾವುದಕ್ಕೆ